ಈ ಅಡುಗೆ ಮನೆಗೆ ಬರ್ದಲೆ 2 ವರ್ಷ ಆಯ್ತು. ಯಾವ್ದ್ಯಾವ್ದು ಎಲ್ಲೆಲ್ಲಿ ಇಟ್ಟಾರೆ ಅನ್ನೋದೇ ಗೊತ್ತಾಗಲ್ಲ. ಏನು ಸಾರು ಮಾಡೋದು? ಸುಮ್ಮನೆ ಟೊಮಟೊ ಸಾರು ಮಾಡಿಬಿಡ್ತೀನಿ. ತಿಳಿ ಸಾರು ಮಾಡಿ ಅನ್ನ ಮಾಡ್ತೀನಿ. ನಾನೆಲ್ಲಿ ರೊಟ್ಟಿ ಮಾಡಕ್ಕೆ ಹೋಗೋಣ. ಸರಿ, ಇಲ್ಲಿ ತರಕಾರಿ ಪುಟ್ಟಕ್ಕೆ ಟೊಮಟೊ ಹಣ್ಣು ಇಟ್ಟಾಳೆನ ತಕ್ಕ ನಾನು. ತರಕಾರಿ ಪುಟ್ಟಕ್ಕೆ ಒಂದು ತರಕಾರಿ ಇಲ್ಲ ನೋಡು. ಟೊಮಟೊ ಹಣ್ಣಿಲ್ಲ. ಟೊಮಟೊ ಹಣ್ಣು ಸಾರು ಮಾಡೋಣ ಅಂದರೆ ಖಾಲಿ ತರಕಾರಿ ಪುಟ್ಟಿ ಇಟ್ಟೋಯ್ದಾರೆ. ಅವ್ರಿಗೆ ಒಂದು ಸೊಸೆಯರಿಗೆ ಬೇಕಾದ್ರೆ ಮತ್ತೆ ತಗೊಂಬಂದು ಮಾಡ್ಕೊಂಡ್ಲಿ. ಏನಾದ್ರು ಇದೈತಲ್ಲ ಸೊಕ್ಕು. ಏನು ಮಾಡೋದು? ಏನು ಮಾಡಿದ್ರು ಟೊಮಟೊ ಹಣ್ಣು ಬೇಕು. ಬೇಳೆ ಸಾರು ಮಾಡಿದ್ರು ಟೊಮಟೊ ಹಣ್ಣು ಬೇಕು. ಸುಮ್ಮನೆ ಹುಣ್ಸೆಹಣ್ಣು ಹಾಕತ್ಲೆ ಬೇಳೆ ಸಾರು ಮಾಡಿಬಿಡೋಣ. ಏನು ಮಾಡೋದು ಅಂತಲೇ ಗೊತ್ತಾಗ್ತಿಲ್ಲ. ಇಲ್ಲಿ ಕಾಳುಗಳು ಇರಂಗದವೆ. ಯಾವ ಕಾಳದವ್ ನೋಡಿ ಏನು ಸಾರು ಮಾಡೋದಂತ ಪ್ಲ್ಯಾನ್ ಹಾಕೋಣಂತೆ. ಸೊಸೆಯರಿಗೆ ಅಡುಗೆ ಮನೆ ಬಿಟ್ಕೊಟ್ರೆ ಹಿಂಗೆ ನಾನು ನೋಡ್ಕೊಂಡ್ರೆ ಎಲ್ಲ ಸರಿ ಇರೋದು. ಇನ್ನು ಮುಂದೆ ನಾನೇ ನೋಡ್ಕೊಂತೀನಿ ಎಲ್ಲ, ಏನೇನೈತೆ ಏನೇನಿಲ್ಲ ಅಂತ. ಇದೊಂದು ಒಳ್ಳೆ ಕೆಲಸ ಮಾಡಿದಾರೆ ನೋಡವ. ಯಾವ್ದ್ರಾಗ ಏನು ಕಾಣ್ತತೆ ಅಂತ. ಇದ್ರಾಗ ಹುಣ್ಸೆಹಣ್ಣು ಇಟ್ಟರೆ ಮ್ಯಾಲದ ಕಾಳುಗಳು ನನಗೆ ಸಿಗಲ್ಲ, ಏನಿಲ್ಲ. ಅವ್ರೊಂಚು ಚೂರು ಉದ್ದಾದಾರ ಎಲ್ಲ ತಗೊಂಡು ಮಾಡ್ಕೊಂತಾರೆ. ಏನು ನಾನು ಇಪ್ಪಟ್ಟು ನಾನೇ ಎಲ್ಲ ಮಾಡ್ಕೊಂತೀನಿ. ಇವನ್ನೆಲ್ಲ ಕೆಳಗಿಡ್ಸ್ಕೊಂಡು ಈ ದೊಡ್ಡ ದೊಡ್ಡ ಡಬ್ಬಿ ಮ್ಯಾಲೆ ಇಡ್ಕೊಂತೀನಿ. ನಾನೆಲ್ಲ ಅಡುಗೆ ಮನೆ ಮಾಡಬೇಕಾದ್ರೆ ಹಂಗೆ ಇದ್ದಿದ್ದು. ಇವರೆಲ್ಲ ಮ್ಯಾಲೆ ಇಡ್ಕೊಂಡು ಈ ದೊಡ್ಡ ದೊಡ್ಡ ಡಬ್ಬಿ ಕೆಳಗೆ ಇಡ್ಕೊಂಡಾರೆ. ಏನು ಬುದ್ಧಿ ಕೊಟ್ಟಾನ ಏನು ಕಳ್ಸಿದಾರೆ ತವ್ರ ಮನೆಯವ್ರು. ಈಗ ಅನ್ನ ಸಾರು ಮುದ್ದೆ ಮಾಡ್ಕೊಂತ ಕೂತ್ಕೊಂಡ್ರೆ ನನಗೂ ಸಾಕಾಗಿ ಹೋಗುತ್ತೆ. ಸುಮ್ಮನೆ ಒಂದು ಕೆಲಸ ಮಾಡ್ಬಿಡ್ತೀನಿ, ಯಾವ್ದಾರ ಒಂದು ತಿಂಡಿ ಮಾಡ್ಬಿಡ್ತೀನಿ. ಅದೇ ಚೆನ್ನಾಗತ್ಲೆ. ಏನು ತಿಂಡಿ ಮಾಡೋದು? ಅವಲಕ್ಕಿನಾರ ತಗೊಂಡು ತಿಂತಾರೆ. ಅವಲಕ್ಕಿ ತಿಂಡಿ ಮಾಡ್ಬಿಡ್ತೀನಿ ಅತ್ಲ. ಅಲ್ಲಿ ಮ್ಯಾಲೆ ಅದ. ಈಗಲ್ಲ ಗೌಡ್ರು ಕರೀತೀನಿ. ಗೌಡ್ರೇ ಈ ಗಿಡ್ಡಿ ಹೋಗೊಂದು ಗಂಟೆ ಆತ ಅಡ್ಗೆ ಮನೆಗೆ. ಏನು ಮಾಡಿದಾಳೆ ಏನ? ಒಟ್ಟ ಸಾಯಂಗೈತೆ ಮಾಡಿದಾಳೆ ಏನ. ಹೋಗುಂಟ್ನಿ. ಒಂದು ಗಂಟೆ ಆತ ಅಡ್ಗೆ ಮನೆಗೆ ಹೋಗಿ. ಏನೇ ಶಾರದಾ? ಅವಲಕ್ಕಿ ಡಬ್ಬಿ ಸಿಕ್ತಿಲ್ಲ ಕಣ್ರಿ, ಮ್ಯಾಲೆ ಇಟ್ಟೋಯ್ದಾರೆ ನೋಡ್ರಿ, ತಕ್ಕೊಡ್ರಿ ಒಂಚೂರು. ಈಗ ಯಾಕೆ ಅವಲಕ್ಕಿ ಡಬ್ಬಿ ಮಧ್ಯಾಹ್ನಕ್ಕೆ? ಈಗ ಏನು ಅಡುಗೆ ಮಾಡಿದೀಯಾ? ಈಗ ಅವಲಕ್ಕಿ ಬಿಟ್ಟು ಊಟಕ್ಕೆ ಕೊಡೋ ಹೊಟ್ಟಸ್ತು ಬಿಟ್ಟಿತ್ತು ನನಗೆ. ನೀವೊಬ್ರು ನನಗೇನು ಎಲ್ಲದವೆ ಅನ್ನೋದೇ ಗೊತ್ತಾಗ್ತಿಲ್ಲ. ಅಡುಗೆ ಮನೆಗೆ ಬರ್ದಲ್ಲ 2 ವರ್ಷ ಆಯ್ತು. ಇಷ್ಟ ತನಕ ಬರೀ ಹುಡ್ಕೋದೇ ಮಾಡಿದೆ ನೋಡ್ರಿ. ಇಷ್ಟೋ ತನಕ ಬರೀ ಹುಡ್ಕೋದೇ ಮಾಡಿದೆ, ನೀನು ಇನ್ನೂ ಉಣ್ಣಕ್ಕೆ ಮಾಡಿಲ್ಲ? ಅಯ್ಯಪ್ಪ ದೇವ್ರಿ, ಹೊಟ್ಟೆ ಸಾಯಂಗಾಯ್ತಿ. ನಾನು ಅಲ್ಲೆಲ್ಲಾರ ಹೋಟ್ಲಾಗ ಉಣ್ತೀನಿ. ಹೋಟ್ಲಾಗ ಉಣ್ಣೋಗ್ರಿ, ಹೋಟ್ಲಾಗೆ. ಮನೆಗೆ ಮಾಡಿದ್ದು ಹೆಂಗೆ ಹಿಡಿತತ್ ನಿಮಗೆ? ಅವರು ಅದು ಇದು ಹಾಕಿ ರುಚಿಯಾಗಿ ಮಾಡ್ಕೊಡ್ತಾರಲ್ಲ, ಮತ್ತೆ ಅದಕ್ಕೆ ಹೋಟ್ಲಾಗ ಉಣ್ತೀನಿ ಅಂತೀರ. ಎಷ್ಟೊತ್ತಾತ್ ನಾನು ಕೂಗಾಕಿಡ್ದು ಗೌಡ್ರೆ ಅಂತ ಈಗ ಬಂದಿರ? ನೀನೆಲ್ಲಿ ಭಾಳ ತನಕ ಆತಿ? ಕರೆದ ತಕ್ಷಣ ಬಂದಿನಲ್ಲ, ಇನ್ನು ಉಣ್ಣಾಕ್ ಮಾಡಿಲ್ಲ, ಏನಿಲ್ಲ. ನೋಡು ಅಡುಗೆ ಮನೆ ತೊಳೆದ್ ಬೆಳಗ್ದಂಗೆ ಐತೆ ಹಂಗೆಯ. ನಿಮಗೆ ಹೆಂಗಸರು ಕೆಲಸ ಮಾಡಿದ್ ಗೊತ್ತಾಗುತ್ತೆ. ಬಟ್ಟೆ ಒಗೆಯೋದು ಬೆಳಗೋದು ನೋಡ್ರಲ್ಲಿ ಒಂದು ಪಾತ್ರೆ ಬೆಳಕೊಂಬಂದು ಇಟ್ಟಿನಿ. ಹೌದು ಬಿಡವ, ನಿಮ್ದೇ ಭಾರಿ ಬದುಕು. ನಾವೇನು ಹೊರಗೆ ಮಾಡಲ್ಲ, ಹೋಗ್ತೀವಿ ಅಡ್ಡಾಡ್ಕೊಂಡ್ ಬರ್ತೀವಿ. ಹಂಗೆ ಕೊಟ್ಟು ಕಳಿಸ್ತಾರೆ ದುಡ್ಡನ್ನ. ನೋಡ್ರಿ ಹೆಂಗ್ ಮಾತಾಡ್ತೀರಾ? ಮಾಡಾಕಿದ್ಕೂ ಬೆಲೆ ಇಲ್ದಂಗೆ. ಒಂಚೂರು ಅವಲಕ್ಕಿ ಡಬ್ಬಿ ತಕ್ಕೊಡ್ರಿ ಅಂದಿದ್ಕೆ ನಿಮಗೆ ಅಷ್ಟು ಸಿಟ್ಟು. ಏನು ತಕ್ಕೊಡಲ್ಲ. ಮಾಡ್ಕೊಂಡಾರ ಉಣ್ಣು, ಮಾಡ್ಕೊಂಡಿಲ್ದಂಗೆ ಹಂಗೇನಾರ ಇರು. ನನಗೆ ಹೊಟ್ಟೆ ಹಸ್ತು ಸಾಯಂಗಾಯ್ತಿ, ತಲೆ ಸುತ್ತು ಬೀಳಂಗೆ. ನಾನು ಅಲ್ಲಿ ಹೋಗಿ ಹೋಟ್ಲಾಗ ಉಂಡು ಬರ್ತೀನಿ. ಒಂಚೂರು ಅವಲಕ್ಕಿ ತಕ್ಕೊಡ್ಬರ್ರಿ, ನೀವು ಹೋಟ್ಲಾಗೆ ಉಂಡ್ರಿ. ಇಲ್ಲ, ನಾನು ತಕ್ಕೊಡಲ್ಲ. ಮನೆಗಳ್ದು ಮಾಡ್ಕೊಂತೀನಿ ಅಂತೀಯಲ್ಲ, ಮಾಡ್ಕ. ನಾವು ಅದನ್ನು ಇದನ್ನು ಎಲ್ಲ ಮನೆಗಳ್ದು ಅನ್ನೊಂದು ಮಾಡಿ ಹೊರ ದುಡಿಯಕ್ಕೆ ಹೋಗ್ತೀವಿ, ಮತ್ತು ಅದಕ್ಕೂ ಮಾತಾಡ್ತಾರೆ. ನೋಡು ಎಷ್ಟು ಸೊಕ್ಕಿರ್ಬೇಕು ಅವ್ರಿಗೆ. ಎಷ್ಟು ಸೊಕ್ಕೈತಿ. ಒಂಚೂರು ಅವಲಕ್ಕಿ ಡಬ್ಬೆ ತಕ್ಕೊಡ್ಲಿಲ್ಲ ಐತಿ ಇವತ್ತು. ಮಾಡಿದ್ರು ಚಿನ್ನಕ್ಕೆ ಹಾಕ್ಲಿಲ್ಲದ್ರೆ ಗೊತ್ತಾಕತ್ತವ್ರಿಗೆ. ನಾನೇ ತಕ್ಕಂತೀನಿ ಹಿಂಗಾರ ಮಾಡಿ. ಜಂಪ್ ಮಾಡೋಣ. ದೇವ್ರೇ, ಜಂಪ್ ಮಾಡಿದ್ರು ಡಬ್ಬ ಸಿಕ್ತಿಲ್ಲಲ್ಲಪ್ಪ. ಇನ್ನೊಂದೆರಡು ಸತಿ ಜಂಪ್ ಮಾಡೋಣ. ಸಿಕ್ತಿಲ್ಲ. ಹೊರಗೋಗಿ ಅಲ್ಲಿ ಏನಾರ ಒಂದು ತಂದು ಹಾಕೊಂಡು ತೆಗಿತೀನಿ. ಗಡಗಡ ಒಂಚೂರು ತಿಂಡಿ ಮಾಡಿ ಹಾಕ್ತೀನಿ. ಗಡಗಡ ನೀರುಳ್ಳಿ ಹೆಚ್ಕೊಂತೀನಿ. ಅವಲಕ್ಕಿಗೆ ಟಮಾಟೆ ಹಣ್ಣಿಲ್ಲ ತಡಿ. ಟಮಾಟೆ ಹಣ್ಣು ತರ್ತೀನಿ, ಗಿಡದಾಗಿದ್ವು ಹರ್ಕೊಂಬರ್ತೀನಿ ತಡಿ. ಉಸ್ಸಪ್ಪ, ಎಷ್ಟಕ್ಕಂಡು ಟಮಾಟೆ ಹಣ್ಣುಗಳು. ಟಮಾಟೆ ಹಣ್ಣಿನ ಸಿಕ್ಕು, ಅವಲಕ್ಕಿ ಸಿಕ್ತಿಲ್ಲ ನನ್ನ ಕೈಯಾಗೆ. ಚಪಾತಿ ಮಾಡ್ಬಿಡ್ತೀನಿ ಸುಮ್ಮನೆ ಇಟ್ಟು ಕಾಲ್ಸತ್ಲ. ಒಂಚೂರು ಹೆಸ್ರು ಕಾಳು ಮೊಳಕೆ ಬಂದಿದ್ವು, ಎಲ್ಲ ಕ್ಯಾರೆಟ್ ಎಲ್ಲ ಹೆಚ್ಚಾಕಿ ಸಲಾಡ್ ಮಾಡೀನಿ. ನನ್ನ ಕೈಯಾಗಿನ ಅಡುಗೆ ಮಾಡೋಕ್ಕಲ್ಲ. ಒಂಚೂರು ಉಪ್ಪಿಟ್ಟು ಮಾಡಿ ಒಂದು 4 ವಡೆ ಕರ್ದೀನಿ. ಮೊಸರು ಹಾಕೊಂಡು ತಿನ್ಲಿ, ಯಾರಾರ ತಿನ್ಲಿ ಯಾರಾರ ಬಿಡ್ಲಿ. ನನಗಂತೂ ಹೊಟ್ಟೆ ಸಾಯಂಗಾಯ್ತೆ, ಉಣ್ತೀನಿ. ಎಲ್ಲಾರ ಮನೆಗೂ ಹಿಂಗೇನೋ, ನಮ್ಮ ಮನೆಗೆ ಹಿಂಗೇನೋ, ನನಗಂತೂ ಒಂದು ಗೊತ್ತಿಲ್ಲ. ಬೆಳಗ್ಗೆ ಎದ್ರೆ ತಿಂಡಿ, ಮಧ್ಯಾಹ್ನ ಆದರೆ ಸಾರು, ರಾತ್ರಿ ಆದರೆ ಪಲ್ಯ, ಚಪಾತಿ, ರೊಟ್ಟಿ. ಅಯ್ಯಪ್ಪ, ಅಡುಗೆ ಮನೆಗೆ ಇರ್ತೀನಿ 24 ಗಂಟೆನು.
ಆಮೇಲೆ ಒಂದು ರಾಶಿ ಬೆಳಗಾವ್ ಆಗ್ತವೆ. ಯಾವಾಗ ಬರ್ತಾರೋ ಇನ್ನು ನನ್ನ ಸೊಸೆರು ಎಲ್ಲ ಮಾಡಾಕಿದ್ರು ಮತ್ತೆ ನಾವು ದಿಮಾಕ ಮಾಡ್ತೀವಿ. ನಾನು ಊಟ ಮಾಡ್ತೀನಿ, ಬರ್ರಿ ನೀವು ಎಲ್ಲ ಊಟ ಮಾಡೋಣ. ಉಂಡು ನಾಳೆ ಹೊಲಕ್ಕರ ಕೂಲಿ ಕರೆದು ಬರ್ತೀನಿ. ಅವ್ರವ್ರ ಮನೆಗೆ ಉಣ್ಣಕ್ಕೆ ಮಾಡ್ಕೊಂಡು ಹೇಳಿ ಬರ್ತೀನಿ. ಒಂದು 100 ರೂಪಾಯಿ ಜಾಸ್ತಿ ಕೊಟ್ರೆ ಏನಾಗಣ, ನನ್ನ ಕೈಯಾಗಂತೂ ಅಡುಗೆ ಮಾಡೋಕ್ಕಾಗಲ್ಲ. ಎಲ್ಲರಿಗೂ 20 ರೂಪಾಯಿ ಜಾಸ್ತಿ ಕೊಟ್ಟರೆ 5 ಜನ ಕರೆಕ್ಟಾಗಿ 100 ರೂಪಾಯಿ ಹೋಗುತ್ತೆ. ಮನೆಗೆ ಮಾಡಿದ್ರು ಅಷ್ಟೇ ಆಗೋದು. ಈಗಿನ ರೇಟಿಗೆಲ್ಲ ರೇಟು. ಉಣ್ಣಕ್ಕೂ ತಗೊಂಬರೋದಾದ್ರೆ ಅಷ್ಟೇ ಬರ್ರವ ಅಂತಲೇ ಹೇಳಿ ಬರ್ತೀನಿ. ಊರು ಬೇರೆ ಹೊಸದು, ಯಾರು ಪರಿಚಯ ಇಲ್ಲ. ಮನೆಗಿದ್ದು ಇದ್ದು ಬೇಜಾರು. ಯಾರು ಪರಿಚಯ ಮಾಡ್ಕೋಬೇಕು. ಹೊರಗೆ ನೋಡು, ಆ ಹುಡುಗರು ಮಣ್ಣು ತಂದು ಆಡಿ ಎಷ್ಟಕ್ಕಂದು ಮಣ್ಣು ಮಾಡಿದಾವೆ. ಮಂಗ್ಲಾ ಏನತ್ತೆ ಇಲ್ಲಿ ನಿಮ್ಮ ಹುಡುಗರು ನೋಡ್ಬಾರ, ಇಲ್ಲಿ ಬಾಕ್ಲಾಗ ಮಣ್ಣು ಅಂದ್ರೆ ಮಣ್ಣು ಹಾಕಿದ್ದಾರೆ. ಯಾರ ಮನೆಗೆ ಬಂದ್ರೆ ಏನು ಅನ್ಕನಲ್ಲ. ಒಂಚೂರು ಕಸ್ಬರ್ಗಿ ತಗೊಂಬಂದು ಕಸ ಹೊಡಿ. ನೋಡಿದ್ರಿ ಏನೋಕತ್ತ, ನೀವೇ ಹೊಡಿದ ಒಂಚೂರು, ನನಗೆ ಇಲ್ಲಿ ಒಳ ಕೆಲಸ ಐತೆ. ನನಗೆ ಹೇಳ್ತಾಳೆ ನೋಡು, ಹೊಡೆದ್ರೊಡ್ಕ ಬಿಡ್ಕ, ನಾನು ಒಂಚೂರು ಊರೊಳಗೆ ಅಡ್ಡಾಡ್ಕೊಂಬರ್ತೀನಿ. ಹೋಗ್ರಿ, ಸರಿ ತಗ ಹೋಗ್ರಿ, ನಾನು ಹೊಡಿತೀನಿ. ಏನು ಹುಡುಗ್ರ ಕಣವ, ಬಾಕ್ಲೆಲ್ಲ ಮಣ್ಣು ಮಾಡಿರ್ತಾರ ಹಂಗೆ. ಬರ್ಲು ತರ್ತೀನಿ, ಹೊಡಿಯೋನಂತೆ. ಅಪ್ಪ ಏನು ಹುಡುಗ್ರ ಏನ, ಮನೆ ಬಾಕ್ಲಾಗಂತರೂ ಮಣ್ಣು ತಂದು ಹಾಕಿರ್ತಾವ ಹಂಗೆ. ಹುಡುಗ್ರಿಗಂತರೂ ಮೈ ಮೇಲೆ ಕಬ್ಬರೇ ಇರಲ್ಲ ಹಂಗೆ. ಎಷ್ಟು ಮಣ್ಣು ಐತೆ ನೋಡಿ, ಎಷ್ಟು ಹೊಡೆದ್ರು ಹೋಗಲ್ಲ. ಅಲ್ಲೊಂಚೂರು ಮುಂದೆ ಐತಡಿ, ಹೊಡಿತೀನಿ. ಆ ಅಕ್ಕಂದು ನೋಡು, ಅವ್ರ ಮನೆ ಮಣ್ಣು ತಂದು ನಮ್ಮನೆ ಬಾಕ್ಲಿಗೆ ದಪ್ತೈತಿ. ಹೇಳ್ತೀನಿ ತಡಿ. ಒಂಚೂರು ಮುಂದಕ್ಕೆ ದಬ್ತೀನಿ ತಡಿ. ಮಣ್ಣು ಅತ್ಲಾಗೆ ಗುಂಡಿ ಬಿದ್ದಿತ್ತಲ್ಲ, ಅಲ್ಲಿ ಮಣ್ಣು ದಬ್ಬಿದ್ರೆ ಮಳೆ ಬಂದರೆ ಸರಿ ಆಗುತ್ತೆ. ಇಲ್ಲಾಂದ್ರೆ ನಾನೇನು ಸಾಯಂಕಾಲಕ್ಕೊಂದು ನೀರು ಸಿಮುಗಿಸ್ತೀನಿ. ನೋಡು ಅವ ಅಕ್ಕ ಸುಮ್ಮನೆ ಇದ್ರೆ ಹೆಂಗೆ ಇಲ್ಲಿಗೆ ತಂದು ದಪ್ತೈತೆ. ಹೇಳ್ತೀನಿ ತಡಿ. ಮಂಗಳಕ್ಕ, ಓ ಸಾದಿಯಾ, ನೀನ ಕರೆದಿದ್ದು ತಡಿಯೇ. ಇಲ್ಲೊಂಚೂರು ಮಣ್ಣು ಐತೆ, ಆ ಗುಂಡಿಗೆ ದಪ್ತೀನಿ. ಅಕ್ಕ ಅದಕ್ಕೆ ಬಂದಿದ್ದೆ ನಾನು ನಿಮ್ಮ ಹತ್ರ. ನೀವು ಯಾಕೆ ನಮ್ಮನೆ ಹತ್ರ ನಿಮ್ಮ ಮಣ್ಣನ್ನು ದಬ್ತಿದ್ದೀರಾ? ನೀವು ಕಸ್ಟಮರದಲ್ಲಿ ತುಂಬಿ ಹಾಕಬೇಕು ಸೈಡಿಗೆ. ನೀವು ನಮ್ಮನೆ ಬಾಕ್ಲಿ ದಬ್ಬಿದ್ರೆ ಅಯ್ಯೋ ನಮ್ಮವ್ವ, ನಾನೆಲ್ಲಿ ನಿಮ್ಮನೆ ಬಾಕ್ಲಿ ದಪ್ತದೀನಿ. ನಾನಲ್ಲಿ ಸಣ್ಣದೊಂದು ಗುಂಡೆ ಐತಲ್ಲ, ಇದೇನು ಕಸ ಅಲ್ಲ ಮಣ್ಣು. ಹಾಕಿದ್ರೆ ನೀರು ಹಾಕಿದ್ರೆ ಅಲ್ಲಿ ದುಮ್ಕಂತತೆ ಮಣ್ಣು. ಅಕ್ಕ ನೀವು ನಮ್ಮನೆ ಬಾಕ್ಲಿಗೆ ದಬ್ಬೇಡ್ರಿ ನೋಡಕ್ಕ. ಅದು ಏನಾರ ಆಗ್ಲಿ, ಗುಂಡಿನಾರ ಬೀಳ್ಲಿ, ಬಾವಿನಾರ ಆಗ್ಲಿ, ನೀವು ನಮ್ಮನೆ ಬಾಕ್ಲಿ ತಂದು ದಬ್ಬೇಡ್ರಿ. ನೋಡ್ರಿ ಈ ಕಡೆ ಹೊಡ್ಕೊಂಬರ್ರಿ. ನಮ್ಮವ್ವ ಈಗಿನ ಕಾಲದಾಗೆ ಒಳ್ಳೇದು ಮಾಡಕ್ ಹೋದ್ರೆ ಕಷ್ಟ ಆತಲ್ಲ. ಏನಮ್ಮವ್ವ ಗುಂಡು ಬಿದ್ದಿತ್ತೆ ಸಣ್ಣದು, ಇದೇನು 50 kg ಮಣ್ಣು ಐತಾ, ಒಂದು 2 kg ಅಷ್ಟು ಐತಲ್ಲ, ದಬ್ಬಿ ನೀರು ಹಾಕಿರಲ್ಲ ಅಮುಕ್ಕಂತಲ್ಲ ಅಂತ ದಬ್ಬಕ್ಕೆ ಹೋದೆ. ಬಿಡವ ಈ ಕಡೆನೇ ದಬ್ಕತ್ತೀನಿ. ಈಗ ಜನಗಳಿಗೆ ಒಳ್ಳೇದು ಮಾಡಕ್ ಹೋದ್ರೆ ಕಾಲನೇ ಇಲ್ಲ. ಇಲ್ಲೇ ಸದಿಯಾ, ನಾನೇ ನಿಮ್ಮನೆ ತಗ ದಬ್ತಿದ್ದೇನೆ. ಆ ಕಸನ ಅದೇನು ಬಂದು ಹಿಂಗೆ ಹೇಳಕ್ ಬಂದಿಯಲ್ಲ. ಅಲ್ಲಕ್ಕ ನೀವು ತಂದು ನಮ್ಮನೆ ಹತ್ರ ಹಾಕಿದ್ರೆ ನಮಗೆ ಬೇಜಾರಾಗಲ್ಲ. ನೀವು ಮಣ್ಣು ತಂದು ಅಕ್ಕಪಕ್ಕ ಹಂಗೆ ಬಂದ್ಮೇಲೆ ಹಂಗೆ ಮಾಡ್ಬಾರ್ದು ಕಣೆ ಸಾದಿಯಾ. ಕಸ ತಂದು ಹಾಕಿದ್ರೆ ನೀನು ಬೈ, ನಾನು ಒಪ್ಕೊಂತೀನಿ. ಮಣ್ಣು ಹುಡುಗರು ಮಣ್ಣು ತಗೊಂಡು ಆಟ ಸಾಮಾನಾಗ ಆಡಿದ್ದು, ಆ ಮಣ್ಣು ಅಲ್ಲಿ ಗುಂಡೆ ಐತಲ್ಲ ಅಂತ ಹಾಕಕ್ಕೆ ಹೋದೆ. ನೀನು ಅಕ್ಕ ನಾವ್ ಹಂಗೆ ಇಷ್ಟ ಇದ್ರೇನೆ ಮಾತಾಡಿಸ್ರಿ, ಇಲ್ಲ ಅಂದ್ರೆ ಬಿಡ್ರಿ. ತಂದು ಮನೆ ಬಾಕ್ಲಿಗೆ ಹಾಕ್ಸ್ಕಂದ್ರೆ ಇವ್ರಿಗೆ ಒಳ್ಳೇರು, ಇಲ್ಲಾಂದ್ರೆ ನಾವೆಲ್ಲ ಕೆಟ್ಟರು. ಈಗ 3 ದಿವಸ ಆತು ಊರಿಗೆ ಬಂದು ಎಷ್ಟು ಮಾಡ್ತಾರೆ ನೋಡು. ಬಾ ಎಂತೆಂತ ಜನ. ಮಣ್ಣು ದಬ್ಬಿದ್ರು ಕಷ್ಟ, ಭಾರಿ ಕಷ್ಟ ಐತೆ ಜೀವನ ಮಾಡೋದು. ನಿಮ್ಮೂರಲ್ಲೂ ನಿಮ್ಮನೆಯಲ್ಲೂ ಇದೇ ಥರ ನಡೆಯುತ್ತಾ? ಅಂದರೆ ಡೈಲಿ ಅಡುಗೆ ಮಾಡೋ ಚಿಂತೆ, ಆಮೇಲೆ ಏನಾದರೂ ಒಂದು ಸ್ವಲ್ಪ ಕಸ ಪಸ ಆ ಕಡೆ ಈ ಕಡೆ ಆದರೆ ಅಕ್ಕಪಕ್ಕದಲ್ಲಿ ಗುದ್ದಾಡೋದು. ನಮ್ಮ ಮನೆಗೆ, ನಮ್ಮ ರೋಡಲ್ಲಿ ನಮ್ಮ ಮನೆಗೆಲ್ಲ ಹಿಂಗೆ ಏನು ಮಾಡಿದ್ರು ಜಗಳಕ್ಕೆ ಬರ್ತಾರೆ. ಅದಕ್ಕೆ ಕಸ ಹೊಡೆಯೋದೇ ಬಿಟ್ಬಿಡ್ಬೇಕು ಅನ್ಸ್ಬಿಡೈತಿ. ಸ್ವಲ್ಪ ಹೊಡ್ಕೊಂತೀವಿ, ನೀರು ಹಾಕ್ತೀವಿ, ಒಳಗೆ ಬರ್ತೀವಿ. ನಿಮ್ಮ ಲೈಫಾಗಲ್ಲೂ ಇದೇ ಥರ ನಡೀತಿದ್ರೆ ಕಾಮೆಂಟ್ ಮುಖಾಂತರ ತಿಳಿಸ್ರಿ. ನಮ್ಮ ಚಾನಲ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಲಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಪಕ್ಕದಾಗಿರೋ ಗಂಟೆ ಬಟನ್ ಒತ್ತಿರಿ.